ಉಪ್ಪಾರ್ದು ಈ ಥರ ಕಾಣತೈತಿ. ಅವರು ರಾಶಿ ಮಾಡಿದ್ಮೇಲೆ ಗೊತ್ತಾಗೈತಿ ಏನು ಬಂತಂತ ಎಷ್ಟು ಬಂತಂತಂದು. ಯಾಕೋ ಏನೋ ಗೊತ್ತಿಲ್ಲ, ನಡುವಂತೂ ಏನಪ್ಪ ಖಾಲಿ ಮಾಡೇ ಬಿಟ್ಟಾನ. ದನ ಮೇಸಾಕತ್ತು ಏನಪ್ಪ ಕಸನ ಸಿಕ್ಕಾಪಟ್ಟೆ ಆಗೈತಿ. ಏಕೆ ಏನಪ್ಪ ಇದಾಗೈತಿ ನೋಡ್ರಿ. ಹಂಗೆ ಮಾಡಿ ಏನಪ್ಪ ಸೈಡಿಲ್ಲಿ ಮುಗಿಟ್ಟಾನ ರಾಶಿ ಮಾಡಕ್ಕೆ. ಈ ಸಲ ದಾರಿ ಬಿದ್ದೇ ಇಲ್ಲ ನೋಡ್ರಿ. ಈ ಸೈಡ್ ಯಾರು ಬಂದೇ ಇಲ್ಲ. 6 ತಿಂಗಳು ಮಾಡಿದ್ದಕ್ಕೆ ಭಾಳ ಕಡಿಮೆ. ಈಗೀಗ ಅಡ್ಡಾಡತ್ತಾರ. ಹೌದಾ ಬಿಡಿ, ಕಸ ಇದೆ. ಕಡ್ಡು ಭಾಳ ಎತ್ತರ ಬೆಳೆದೈತಿ. ಮೊದಲು 3 ಹಾಕಿದ್ನಂತ ಕಾಣುತ್ತೆ ಇಲ್ಲಿ. ಅದೇನು ಕೆಳಗೆ ಬಿದ್ದೆಲ್ಲ ಹೆಂಗೈತೆ ನೋಡ್ರಿ. ಗೊಂಜಾಳ ಇಲ್ಲೇ ಮಳೆ ಕೊಡಿ ಆತ. ಭತ್ತ ಗದ್ದಿ, ಭತ್ತ ಇದಾವೆ. ಭತ್ತ ಚೆನ್ನಾಗಿ ಬಂದಂಗೆ ಕಾಣುತ್ತೆ. ಅದ್ರ ಕಸನ ಐತಿ ನೋಡ್ರಿ. ಇಲ್ಲಿ ಮೊದಲು ದಾರಿ ಇರ್ತೈತೆ, ದಾರಿನೇ ಇಲ್ಲಿ ನೋಡ್ರಿ. ಜನ ಅಡ್ಡಾಡೋದು ಬಿಟ್ರೆ ಹೆಂಗದ ನೇಚರ್ ಓಕೆ ಅಂತಾರಲ್ಲ, ಏನದ ನೇಚರ್ ಕ್ಲೈಮೇಟ್ಸ್ ಇದಂತಂದು ಆ ಥರ ಏನು ಪ್ರಕೃತಿ ತನ್ನ ಕೆಲಸ ಮಾಡ್ಕೊಂಡು ದಾರಿನೆಲ್ಲ ಬಂದ ಮಾಡ್ಬಿಡ್ತೈತಿ. ಪ್ರತಿ ವರ್ಷ ಇಲ್ಲಿ ಏನು ಒಂದು ಮನುಷ್ಯರು ಒಂದು ದನ ಅಡ್ಡಾಡೋಕೆ ದಾರಿ ಇರುತ್ತೆ. ಈ ಸಲ ಇಲ್ಲ ಮಾಡ್ತಾರೆ. ಮತ್ತೇನು 15 ದಿವ್ಸ ಬಿಟ್ಟು ತಂದ್ರೆ ಒಣಗ್ತಾರೆ. ಯಾರೊಬ್ಬರು ತೊಗೊಂಡು ಹೋಗೋ ಪ್ರಯತ್ನ ಮಾಡ್ಯಾರ. ಹಿಂಗಾಗೈತೆ ನೋಡ್ರಿ. ಹಿಂಗೆ ದಾಡ್ಬೇಕು ಮಾರ. ಇವಾಗ ನೋಡೋದ ದಾರಿನ ಕಾಣವಲ್ದು. ಇಬ್ಬನಿ ಬಿದ್ದು ನೋಡ್ರಿ ಹೆಂಗಿದಾಗೈತಿ. ಭತ್ತದ ಗದ್ದೆದ ಇನ್ನೊಂದು ನೋಟ. ಈ ತುದಿಯಿಂದ ಈ ಥರ ಕಾಣುತ್ತೆ ಭತ್ತದ ಗದ್ದೆ. ನೋಡ್ಕೊಳ್ಳಿ. ನೀರು ಇನ್ನಿದ್ದಂಗೆ ಐತಿ. ಅದೇ ರಿಫ್ಲೆಕ್ಷನ್ ಐತಿ ನೋಡ್ರಿ. ಎರಡು 2024 ಏನಪ್ಪ ಭತ್ತದ ಫಸಲಿದು. ಪ್ರತಿ ವರ್ಷ ಇಲ್ಲೊಂದು ದಾರಿ ಇರ್ತೈತೆ. ಈ ಸಲ ಯಾರು ಬಂದೇ ಇರಲ್ಲ. ದಾರಿನ ಬಿದ್ದಿಲ್ಲ ನೋಡ್ರಿ. ಕೆರೆ ತುಂಬಿದ್ದೈತಿ. ಇದ್ರ ಮೇಲೆ ಒಂದು ಸಿನಿಮಾಟೋಗ್ರಫಿ ಮಾಡ್ತೀನಿ ನಾನು. ಮಸ್ತ್ ಐತಿ. ಡಿಟೇಲಾಗಿ ಮಾಡ್ತೀನಿ, ಆಮೇಲೆ ಮಾಡೋಣ ಅಂತ. ಮೊದಲು ಹೆಂಗಿತ್ತಂತಪ್ಪ, ರೈತರ ದೀಪಾವಳಿ ಮುಗಿದ್ಮೇಲೆ ಮಾಡ್ತಿದ್ವಿ ಕೆಲಸ. ಈ ಸಲ ಇದೇನ ಮಳೆಗಾಲ ಇದಾಗಿದ್ದಕ್ಕೆ ಬದ್ದಾಡ್ದಾಗ ಬಿಟ್ಟೈತಿ. ಭತ್ತ ಕೊಯ್ದಾಬಿಟ್ರೆ ನೋಡ್ರಿ. ಅಲ್ಲಿ ನವಿಲು ಐತೆ ನೋಡ್ರಿ, ಒಂದು ಗಂಡು ನವಿಲು. ಮನುಷ್ಯನ ಅವಶ್ಯಕತೆಗಳು ಜಾಸ್ತಿಯಾಗಿ ರೂರಲ್ ಲ್ಯಾಂಡ್ಸ್ಕೇಪ್ ಅಂದ್ರೆ ಗ್ರಾಮೀಣ ಪ್ರದೇಶ ಎಲ್ಲ ಏನಾಗೈತೆ ಅಂತಾರೆ ಮಾಡರ್ನೈಸ್ ಆಗಿ ನೋಡ್ರಿ ವಿಂಡ್ ಎನರ್ಜಿ ಬಂದತಿಲ್ಲಿ.
ಅದೇ ಕೆರೆದ್ದು ಸಿನಿಮಾಟೋಗ್ರಫಿ ಮಾಡೋ ಅಂತ ಹೇಳಿದ್ನಲ್ಲ, ಅದನ್ನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈಗ. ಸ್ವಲ್ಪ ಹಿನ್ನೆಲೆನೂ ಹೇಳಬೇಕಾಗತ್ತೆ, ಹೇಳೋಣ. ಇದು ಕೆರೆ ಏನಪ್ಪ ಕಡೆಯ ಭಾಗ, ಇಲ್ಲಿಂದ ನೀರು ಹರಿದು ಹೋಗುತ್ತೆ. ಇಲ್ಲಿ ಇವತ್ತು ತಾರೀಕು ಎಷ್ಟು? 2 ನವಂಬರ್ 2024. ಯಾವ ಋತು ಇದು? ಕುವೆಂಪು ಅವರು ಒಂದು ಯಾವುದೋ ಇದರಲ್ಲಿ ಬರೆದ ಪ್ರಕಾರ ಏನಾಗತ್ತೆ ಅಂತಂದರೆ, ಎಲ್ಲವೂ ಏನು 12 ಮಾಸಗಳು ಯಾವ ಥರ ಇರ್ತಾವೆ, 6 ಋತುಗಳು ಯಾವ ಥರ ಇರ್ತಾವೆ ಅಂತಂದು ಎಲ್ಲ ಹೇಳಿದಾರೆ ಅವರು. ಆ ಪ್ರಕಾರ ಇದೇನು ಕಾರ್ತಿಕ ಅಂದ್ರೇನು ಲೆಕ್ಕ ಹಾಕೋಣ. ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ, ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಶ್ರಾವಣ ಭಾದ್ರಪದ ಅಶ್ವೀಜ ಕಾರ್ತಿಕ. ಇದು 8ನೇ ತಿಂಗಳು. 8ನೇ ತಿಂಗಳು ಅಂದರೆ ಇದು 4ನೇ ಋತು ಇದೆ. ಈಗ ಋತು ಮುಗಿದಿದೆ. ಇವೆರಡು ಸೇರಿ ಏನಪ್ಪ ಅಂತಂದ್ರೆ ವಸಂತ, ಗ್ರೀಷ್ಮ, ವರ್ಷ, ಶರತ್ ಅನ್ನಿದೆ. ಶರತ್ ಮಾಸ ಇದೆ, ಶರತ್ ಋತು, ಕಾರ್ತಿಕ ಮಾಸ, ಬಲಿಪಾಡ್ಯ ದಿನ ಇದು.